ನಂಗೆ ತುಂಬಾ ಯೋಚನೆ ಆಗುತ್ತೆ. ಒಂದು ನಿದ್ದೆ ಹೋಗುವಾಗ ದಯವಿಟ್ಟು ಚಿಂತೆ ಮಾಡಬೇಡಿ. ಚಿಂತೆಯೇ ನಿದ್ರೆಯ ಪ್ರಥಮ ಶತ್ರು. ಏನು ಮಾಡಬೇಕು ಎಸ್ಪೆಷಲಿ ಎಲ್ಡರ್ಸಲ್ಲಿ? ಈಗ ಒನ್ಸ್ ದೇ ಕ್ರಾಸ್ 50-55 ಯಾವುದೇ ವಯಸ್ಸು ಎತ್ಕೊಳ್ಳಿ, ಎಲ್ಡರ್ಸ್ ಅಷ್ಟೇ ಅಲ್ಲ, ಯಾವುದೇ ವಯಸ್ಸಿನಲ್ಲಿ ಇವನ್ ಮಕ್ಕಳು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ. ಈಗ ವಿದ್ಯಾರ್ಥಿಗಳು ನಾವು ಓದ್ತೀವಿ ಅಂದರೆ 1 ಗಂಟೆ ತನಕ ಎದ್ದು ಓದ್ತಾರೆ, ಅಥವಾ ಮೊಬೈಲ್ ನೋಡ್ತಾ 1 ಗಂಟೆ ತನಕ ಎದ್ದಿರ್ತಾರೆ. IPL ಮ್ಯಾಚ್ ಬಂತು 2 ಗಂಟೆ ತನಕ ನೋಡ್ತಿರ್ತಾರೆ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ ಲೈಟ್ ಇರೋದ್ರಿಂದ ಇಂದಿನ ಕಾಲದಲ್ಲಿ ಇವತ್ತು ಪಶು ಪಕ್ಷಿ ಪ್ರಾಣಿಗಳು ಸೂರ್ಯ ಮುಳುಗಿದ ತಕ್ಷಣ ಮಲಗುತ್ತವೆ, ಸೂರ್ಯ ಉದಯ ಆದಾಗ ಎದ್ದೇಳುತ್ತವೆ ಆಟೋಮೆಟಿಕ್ ಆಗಿ. ಅದು ನಾವೇನು ಮಾಡಿದ್ವಿ ಅದರಿಂದ ಮೊಬೈಲು ಇಲ್ಲ, ಲೈಟು ಇಲ್ಲ, ಆರ್ಟಿಫಿಷಿಯಲ್ ಲೈಟ್ ಇಲ್ಲ. ಹಾಗಾಗಿ ನಾವು ಸ್ವಯಂ ಶಿಸ್ತನ್ನು ಅನುಸರಿಸಿ 7 ಗಂಟೆ ಇಲ್ಲ ಟೆಸ್ಟ್ ಮಾಡಿ 10 to 6 ಬೆಸ್ಟು, 10 ಗಂಟೆಯಿಂದ 6 ಗಂಟೆ. ಅಥವಾ ನಿಮಗೆ ವರ್ಕಿಂಗ್ ಅವರ್ಸು 11 o'clock 11 to 7 ಮಾಡ್ಕೊಳ್ಳಿ. ಅಥವಾ ನೈಟ್ ಡ್ಯೂಟಿ ಆಯಿತು, ಅವ್ರು ವಾಪಸ್ ಬಂದು 6-7 ಗಂಟೆ ನಿದ್ರೆ ಮಾಡಬೇಕು. ಯಾಕೆಂದರೆ 6 to 7 hours ನಿದ್ರೆ ಬಹಳ ಮುಖ್ಯ. ಯಾಕೆಂತಂದರೆ ಎಲ್ಲ, ಯಾಕೆಂದರೆ ಟ್ರಿಲಿಯನ್ ಸೆಲ್ಸ್ಗಳಿದ್ದಾವೆ ನಮ್ಮ ದೇಹದಲ್ಲಿ. ಜೀವಕೋಶಗಳು ರಿಪೇರಿ ಆಗುತ್ತೆ. ಆ ಜೀವಕೋಶ ಸಾಕಷ್ಟು ಪ್ರತಿ ದಿವಸ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ, ಸತ್ತು ಹೋಗ್ತಿರ್ತವೆ. ಅವ್ರ ಜಾಗದಲ್ಲಿ ಬೇವು ಬರಬೇಕು, ಇಲ್ಲಾಂತಂದರೆ ಬ್ರಾಂಚ್ ಆಗಬೇಕು. ಹಾಗೆ ಅವುಗಳಿಗೆ ಬೇಕಂತ ಇಂಧನ ಸರಿಯಾಗಿ ಸಪ್ಲೈ ಆಗಬೇಕು. ಹಾಗೆ ಹಾರ್ಮೋನುಗಳ ಸಪ್ಲೈ ಸರಿಯಾಗಿರಬೇಕು. ಯಾಕೆಂದರೆ ದೇಹದಲ್ಲಿ 50 ಬಗೆಯ ಹಾರ್ಮೋನುಗಳು ಉತ್ಪತ್ತಿ ಆಗ್ತವೆ. 50 ಬಗೆಯ ಹಾರ್ಮೋನುಗಳು, ಅದು ಥೈರಾಕ್ಸಿನ್ ಹಾರ್ಮೋನ್ ಇರ್ಬೋದು, ಅಡ್ರಿನಲ್ ಹಾರ್ಮೋನ್ ಇರ್ಬೋದು, ಇಲ್ಲಾಂತಂದರೆ ಇನ್ಸುಲಿನ್ ಹಾರ್ಮೋನ್ ಇರ್ಬೋದು, ಪುರುಷನಲ್ಲಿ ಟೆಸ್ಟೋಸ್ಟೆರಾನ್ ಇರ್ಬೋದು, ಮಹಿಳೆಯರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಇರ್ಬೋದು. ಇವೆಲ್ಲ ನೀವು ಶಿಸ್ತಿಂದ ಇತ್ತು ಅಂತಂದರೆ 50 ಹಾರ್ಮೋನುಗಳು ಎಷ್ಟು ಬೇಕೋ ಅಷ್ಟೇ ಉತ್ಪತ್ತಿ ಆಗುತ್ತೆ. ಹಾಗೆ ಪೂರ್ಣವಾಗಿ ಕೆಲಸ ಮಾಡುತ್ತವೆ, ಆಯಾ ಅಂಗಗಳಿಗೂ ತಲುಪಿ. ಇಲ್ಲದೇ ನೀವು ಸರಿಯಾಗಿ ನಿದ್ರೆ ಮಾಡಲಿಲ್ಲ, ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ಹಾರ್ಮೋನುಗಳು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಹಾಗೆ ಮನಸ್ಸು ಪ್ರಶಾಂತವಾಗಿಲ್ಲ ಅಂತಂದರೆ, ಚಿಂತೆ ಮಾಡ್ತು ಅಂತಂದರೆ ಚಿಂತೆಯಿಂದ ಏನಾಗುತ್ತೆ, ಇಲ್ಲ ಭಯ ಶುರುವಾಗುತ್ತೆ, ಇಲ್ಲ ಚಿಂತೆಯಿಂದ ದುಃಖ ಬರ್ತದೆ, ಇಲ್ಲ ಚಿಂತೆ ಮಾಡಿ ಅಸಹಾಯಕತೆ, ಹತಾಶೆ, ನಿರಾಶೆ. ಅದರಿಂದ ಲಾಭ ಏನಿಲ್ಲ, ನಷ್ಟವೇ. ಬಟ್ ಅನೇಕ ಜನ ಸರ್ ಚಿಂತೆ ಮಾಡಬಾರ್ದು ಅಂದ್ಕೊಳ್ತೇನೆ, ಅದು ಚಿಂತೆ ಮಾಡ್ತೀನಿ ಸರ್. ಅದನ್ನೇ ನಾನು ಕೇಳಬೇಕು ಅಂತಿದ್ದೆ ಡಾಕ್ಟ್ರೇ. ಈ ಓವರ್ ಥಿಂಕಿಂಗ್ ಇದೆಯಲ್ಲ, ಯಾವುದಾದ್ರೂ ಒಂದು ವಿಷಯ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಮನಸ್ಸು ಒಂದು ಯೋಚನೆ ಬರುತ್ತೆ, ಅಯ್ಯೋ ಹಿಂಗಾಗ್ಬಿಟ್ರೆ ಅಂತ ಏನೋ ಒಂದು ಭಯ. ಅದಿನ್ನೂ ಜಸ್ಟ್ ಹೈಪೋಥೆಟಿಕಲಿ, ಇನ್ನೂ ಏನೂ ಆಗೇ ಇರಲ್ಲ. ಹಿಂಗಾಗ್ಬಿಟ್ರೆ ಅನ್ನೋ ಭಯ ಶುರುವಾಗಿದ್ದು ಯೋಚನೆ ಎಲ್ಲೆಲ್ಲಿಗೋ ಹೋಗ್ಬಿಡತ್ತೆ. ಒಂದರಿಂದ ಯೋಚನೆಗಳು ಬಂದು ಎಲ್ಲೆಲ್ಲಿಗೂ ಹೋಗ್ಬಿಡತ್ತೆ. ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡೋದು ಹೆಂಗೆ ಅಂತ? ಸೊ ಪ್ರಾಣಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಇದೆ. ಪ್ರಾಣಿಗಳು ಸಮಸ್ಯೆ ಬಂದಾಗ ಆಗ ಏನು ಮಾಡಬೇಕು ಮಾಡುತ್ತವೆ, ಏನು ಮಾಡಬೇಕು ವೈರಿಂಗ್ ಆಗಿಬಿಟ್ಟಿರುತ್ತೆ. ಔಟ್ ಆಫ್ ದ ಬಾಕ್ಸ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈನಲ್ಲಿ, ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ. ಆದರೆ ಮನುಷ್ಯನಲ್ಲಿ ನಮಗೆ 1.5 kg ಮೆದುಳು ಕೊಟ್ಟು ಪ್ರಕೃತಿ ವರನೂ ಕೊಟ್ಟಿದೆ, ಜೊತೆಗೆ ಅದು ಶಾಪನೂ ಆಗಿದೆ. ಯಾಕೆ ನೀವು ಹೇಳಿದಾಗೆ ನಾಳೆ ಏನಾಗ್ಬೋದು, ಹೀಗೆ ಮಾಡಿದ್ರೆ ಏನಾಗ್ಬೋದು ಗೊತ್ತಾಯ್ತು. ಅದರ ಇಂದಿನ ಅನುಭವ. ಅವತ್ತು ಲೇಟಾಗಿ ಬಂದೆ, ಬಾಸ್ ಬೈದರು, ಇವತ್ತು ಲೇಟಾಗ್ಬಿಡ್ತೋ ಏನೋ ಅನಗತ್ಯವಾಗಿ. ನೀವು ಕರೆಕ್ಟ್ ಟೈಮ್ಗೆ ಹೋಗ್ತೀರಾ, ಆದರೆ ಮನಸ್ಸಲ್ಲಿ ಅಕಸ್ಮಾತ್ ಲೇಟ್ ಆಗಿಬಿಟ್ರೆ, ಅಕಸ್ಮಾತ್ ಟ್ರಾಫಿಕ್ ಜಾಮ್ನ ಸಿಕ್ಕಾಕೊಂಡ್ಬಿಟ್ರೆ, ಹೇಳಿದ್ರು ಆ ಬಾಸ್ ಸುಮ್ಮನೆ ನೆಪ ಹೇಳ್ಬಿಡ್ರಿ, ಮೊದಲು ಅರ್ಧ ಗಂಟೆ ಮೊದಲು ಹೊರಡ್ಬೇಕಾಯ್ತು ರೀ, ಯಾಕೆ ಲೇಟಾಗಿ ಬಂದ್ರಿಂದ ಬೈತಾರೆ. ಹಾಗಾಗಿ ಒಂದು ಕೆಟ್ಟ ಅನುಭವದಿಂದ ಮನಸ್ಸು ಆ್ಯಂಟಿಸಿಪೇಟ್ ಮಾಡುತ್ತೆ. ಇನ್ನೊಂದು ಸರಿ ಕೆಟ್ಟ ಅನುಭವ ಆಗ್ಬೋದು, ಇನ್ನೊಂದು ಸರಿ ನಾನು ಬಯಸ್ಕೋಬೋದು, ಇನ್ನೊಂದು ಸರಿ ನಾನು ಫೇಲ್ ಆಗ್ತೇನೆ, ಇನ್ನೊಂದು ಸರಿ ನಾನು ಯಶಸ್ಸನ್ನು ಕಾಣೋದಿಲ್ಲ. ಈ ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಅದು ಅಪಾಯಕಾರಿ. ಏಕೆಂದರೆ ಅದು ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ತೆಗೆದುಹಾಕುತ್ತೆ. ಮನಸ್ಸಿಗೆಲ್ಲ ಭಯ ಬರ್ತದೆ. ಇಲ್ಲ ಅಂತಂದರೆ ಏನು ಅಪಾಯ ಅದನ್ನು ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳುತ್ತೆ. ಅನಗತ್ಯವಾಗಿ ಅದನ್ನು ಉತ್ಪತ್ತಿ ಮಾಡುತ್ತೆ. ಫೈಟ್ ದ ಫ್ಲೈಟ್. ಈಗ ಬಾಸ್ ಬೈತಾರೆ, ಏನು ಮಾಡ್ಬೇಕು ಅವಾಗ? ಬಯಸ್ಕೋಬೇಕಾ? ಹೌದು, ಯಾಕಂದರೆ ನಿಮ್ಮ ದೇಹವನ್ನು ನೀವು ಅಣಿವು ಮಾಡ್ತಾಯಿದ್ರಿ. ಯಾಕೆಂದರೆ ಭಯದ ರೆಸ್ಪಾನ್ಸ್ ಏನು ಅಥವಾ ಕೋಪದ ರೆಸ್ಪಾನ್ಸ್ ಏನು? ಫೈಟ್ ಅಥವಾ ಫ್ಲೈಟ್. ಇಲ್ಲ ಹೋರಾಟ ಮಾಡಬೇಕು, ಎದುರುಗಡೆ ಇರೋ ವ್ಯಕ್ತಿನ ಪ್ರಶ್ನೆ ಮಾಡಬೇಕು, ಅಥವಾ ಡಿಫೆಂಡ್ ಮಾಡ್ಕೋಬೇಕು. ನಿಮ್ಮನ್ನು ಡಿಫೆಂಡ್ ಮಾಡ್ಕೋಬೇಕು. ಇಲ್ಲ ಸರ್ ಬರಬೇಕು ಅಂತ ಹೊರಟೆ, ಹಿಂಗಾಗುತ್ತೆ ಆಗೋಯ್ತಾ ಸರ್, ಸಾರಿ ಸರ್ ಅಂತ ಏನೋ ಹೇಳಬೇಕು. ಸೊ ಹಾಗಾಗಿ ಆವಾಗ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಳ್ತೀರಿ, ಸ್ವಾಭಿಮಾನ ಕಳ್ಕೊಳ್ತೀರಿ. ಅದಕ್ಕೆ ಕೈ ಮುಗಿಬೇಕಾಗತ್ತೆ, ಸರ್ ಕ್ಷಮಿಸ್ಬಿಡಿ ಸರ್ ಅಂತ. ಇದೆಲ್ಲ ಮತ್ತೊಮ್ಮೆ ಮಾಡಬೇಕಾ? ಹೀಗಾಗಿ ಅದಕ್ಕಿಂತ ಲೇಟ್ ಆಗಿಬಿಡುತ್ತೇನೋ ಅಂತ ನೆಗೆಟಿವ್ ಆಗಿ ಮಾಡದೇ ಇರೋದೇ ಬೆಟರ್. ಆದಷ್ಟು ಪ್ಲ್ಯಾನಿಂಗ್ ಮಾಡಿ. ಅವೆಲ್ಲ ಪ್ರತಿಯೊಬ್ಬ ನೀವು ರೆಕಾರ್ಡಿಂಗ್ ಅಷ್ಟೇ ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಅಂತಂದರೆ ಸುಸೂತ್ರವಾಗಿ ಈ ಇಂಟರ್ವ್ಯೂ ನಡೆಯುತ್ತೆ.
ದಿಢೀರಂತ ನೀವು ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಯಾವ್ದೊಂದು ಲೇಟ್ ಆಗೇ ಹೋಯ್ತು ಅಂತ ತಿಳ್ಕೊಳ್ಳಿ, ಅಥವಾ ಏನೋ ಹೋಯ್ತು, ಆವಾಗ ಅಟ್ ದಟ್ ಮೂಮೆಂಟ್ ಏನಿಲ್ಲ, ವಿಲ್ ಡೂ ಮೈ ಬೆಸ್ಟ್ ಅಷ್ಟೇ. ಲೇಟ್ ಆಯಿತು, ನಾನು ಏನು ಮಾಡಬೇಕು ಅದನ್ನು ಮಾಡುತ್ತೇನೆ, ರಿಪೇರಿ ಕೆಲಸ ಮಾಡ್ತೇನೆ, ರಿಪೇರಿ ಕೆಲಸ ಮಾಡ್ತೇನೆ. ಅಥವಾ ಸಮಯ ಕಮ್ಮಿ ಲೇಟಾಗಿ ಬಂದೆ, 4 ಗಂಟೆಲಿ ಅವಧಿ ಇತ್ತು ಕೆಲಸ ಮುಗಿಸೋದಕ್ಕೆ, ಈಗ 3 ಗಂಟೆ ಮಾತ್ರ ಇದೆ ಅಥವಾ 3 ಗಂಟೆ ಇದೆ, ಆ 3 ಗಂಟೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತೇನೆ. 3 ಗಂಟೆ ಆಗೋದಿಲ್ಲ, ತಪ್ಪಾಗ್ಬಿಡುತ್ತೆ, ಅಥವಾ ನನ್ನ ಕ್ವಾಲಿಟಿ ಕೆಟ್ಟೋಗುತ್ತೆ, ನಾನು ಒಳ್ಳೆಯ ಹೆಸರಿದೆ, ಒಳ್ಳೆಯ ಇಂಟರ್ವ್ಯೂ ಇರೋಂಥ ಈಗ ಹೆಸರಿಗೆ ಮಸಿ ಬಂದುಬಿಡುತ್ತೆ, ಹಾಗೇನಾಗುತ್ತೆ, ಇನ್ನಷ್ಟು ಗಾಬರಿ ಆಗುತ್ತೆ, ಇನ್ನಷ್ಟು ನಿಮ್ಮ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕಾದ್ರೆ, ಮನುಷ್ಯನ ಆಲೋಚನಾ ವ್ಯವಸ್ಥೆ ಸರಿಯಾಗಿರಬೇಕು ಅಂದರೆ, ಮನುಷ್ಯನ ಕಾರ್ಯಶೀಲತೆ ಚೆನ್ನಾಗಿರಬೇಕು ಅಂದರೆ, ಮನುಷ್ಯನ ಏನು ಅವನ ಜಾಣ್ಮೆ ಚಾತುರ್ಯ ಎಲ್ಲ ಸರಿಯಾಗಿ ಬಳಕೆ ಆಗಬೇಕು ಅಂತಂದರೆ ಎಷ್ಟು ನೀವು ಪ್ರಶಾಂತವಾಗಿರ್ತೀರಿ, ಓವರ್ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ಮತ್ತು ಯಾವಾಗಲೂ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ ಮಾಡಬೇಕು.